ನೋಡಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಇದ್ದಿದ್ದು ನಿಜಾನ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಟ್ಟಣ್ಣವರು ಹೇಳೋದೇನು? ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದು ನಿಜಾನ? ನ್ಯೂಸ್ 18 ಜೊತೆಗೆ ಮಟ್ಟಣ್ಣವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆಗೆ ಗಿರೀಶ್ ಮಟ್ಟಣ್ಣವರ ಎಕ್ಸ್ಕ್ಲೂಸಿವ್ ಆದಂತ ಮಾತು. ನಾವಾಗಿ ಚಿನ್ನಯ್ಯನನ್ನ ಹುಡುಕೊಂಡು ಹೋಗಿಲ್ಲ, ಆತನೇ ನಮ್ಮನ್ನ ಹುಡುಕೊಂಡು ಬಂದಿದ್ದ, ನಮ್ಮ ಹೋರಾಟವನ್ನ ನೋಡಿ ಆತನೇ ನಮ್ಮ ಬಳಿ ಬಂದಿದ್ದ ಅಂತ ಸ್ಫೋಟಕ ವಿಚಾರವನ್ನು ಹೇಳಿದ್ದ. ಅಕ್ರಮವಾಗಿ ಶವಗಳನ್ನ ಹೂತಿರೋ ಬಗ್ಗೆ ಅವನೇ ಹೇಳಿದ್ದ ಅಷ್ಟೇ ಅಂತ ಹೇಳಿದ್ದ. ಬುರುಡೆ ತಂದಿದ್ದಂತಹ ಚಿನ್ನಯ್ಯನನ್ನ ಎಸ್ಐಟಿ ತೀವ್ರ ವಿಚಾರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು 500 ಪುಟಗಳ ದಾಖಲೆಗಳನ್ನು ಎಸ್ಐಟಿಗೆ ನಿನ್ನೆ ಕೊಟ್ಟಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರನ್ನಾಗಿ ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ ಏನೆಲ್ಲ ದಾಖಲೆಗಳನ್ನ ಕೊಟ್ಟರು, ಈ ಬುರುಡೆ ರಹಸ್ಯಕ್ಕೂ ಆ ದಾಖಲೆಗಳಿಗೂ ಲಿಂಕ್ ಇದೆಯಾ ಅನ್ನೋಂಥದ್ರ ಬಗ್ಗೆ ಕೂದು ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಈ ದಾಖಲೆಗಳ ಪ್ರಕಾರ ತನಿಖೆ ಮಾಡಿ ಆರೋಪಿಗಳು ಯಾರು ಅಂತ ಸಿಕ್ ಬೀಳ್ತಾರೆ ಅಂತ ಹೇಳ್ತಿದ್ದಾರೆ. ಏನ್ ದಾಖಲೆಗಳು ನೀವು ಎಸ್ಐಟಿಗೆ ಕೊಟ್ರಿ ಈಗ ಅಂತ? ಆ ಬುರುಡೆ ಗ್ಯಾಂಗ್ ಅಂತ ಏನಂತ ನನಗೆ ಗೊತ್ತಿಲ್ಲ. ಅವು ಎಲ್ಲ ಸುಮ್ಮನೆ ಅದು ಕಟ್ಟುಕತೆ. ಅದು ಬುರುಡೆ ಗ್ಯಾಂಗು ಇವೆಲ್ಲ ವೆರಿ ಇನ್ಫಾರ್ಮಲ್ ಇದು. ನಾವೆಲ್ಲ ಈ ಏನು ನಿನ್ನೆ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ತನಿಖೆ ಆಗ್ತಾ ಇದೆ, ನೇರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ಈಗ ಚಿನ್ನಯ್ಯ ಎಸ್ಐಟಿಯ ಇನ್ವೆಸ್ಟಿಗೇಷನ್ ಒಳಪಡೋಕ್ಕಿಂತ ಮುಂಚೆನೆ ಈ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರ ಅಥವಾ ಇದಕ್ಕಿಂತ ಬಿಫೋರ್ ನೀವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರ? ಅಲ್ಲ, UDR ಮಿಸ್ಸಿಂಗು 1 ಇಯರ್ ಬಿಫೋರ್ನೇ ಮಾಡಿದ್ವಿ. ಯಾಕಂದ್ರೆ ಅದನ್ನ ಇದರಲ್ಲಿನೇ ಸಿಗ್ತದೆ ನಿಮಗೆ ಡೇಟ್ ನಾವು ಯಾವಾಗ ಕಲೆಕ್ಟ್ ಮಾಡಿದ್ವು ಅಂತ ಹೇಳಿ. ಚಿನ್ನಯ್ಯ ಗಿರೀಶ್ ಮಟ್ಟಣ್ಣವ್ರಿಗೆ ಹೆಂಗ್ ಪರಿಚಯ ಆದ್ರು? ಗಿರೀಶ್ ಮಟ್ಟಣ್ಣವ್ರ ಚಿನ್ನಯ್ಯ ಹುಡುಕಿದ್ರ ಅಥವಾ ಚಿನ್ನಯ್ಯನೇ ನಿಮ್ಮನ್ನು ಹುಡ್ಕೊಂಡು ಬಂದ್ರ ಅಂತ? ನೋಡಿ, ಇದು ಏನೇನು ಇದಕ್ಕೆ ಈ ಪ್ರಶ್ನೆಗಳನ್ನ ಸಂಬಂಧಪಟ್ಟಂತವ್ರು ಕೇಳಿದ್ದಾರೆ, ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ಯಾರೋ ಒಬ್ರು ಬರ್ತಾರೆ, ನಾನು ಈ ತರ ಮಾಡಿದ್ದೀನಿ, ಅಪರಾಧ ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದಾಗ ಅದನ್ನ ಲಾ ಫ್ರೇಮ್ ವರ್ಕ್ ಅಲ್ಲಿ ತರಬೇಕಾಗುತ್ತೆ. ನಾವು ಸೋಷಿಯಲ್ ಆಕ್ಟಿವಿಸ್ಟು, ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನೂ 100 ಜನ ನಮಗೆ ಮಹೇಶ್ ಶೆಟ್ಟರ್ಗೆ ಜಯಂತರ ಹತ್ರ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನ ಮಾಡಿದೀವಿ ನಾವು. ಸೊ ನಿಮ್ಮ ಹತ್ರ ಬಂದಾಗ ಅನಿಸ್ಲಿಲ್ವಾ ಆಯ್ತಾ ಸುಳ್ಳು ಹೇಳ್ತಿದಾನ ನಿಜ ಹೇಳ್ತಿದಾನ ಅಂತ? ನೀವು ಅದನ್ನ ಕ್ಲಾರಿಟಿ ತಗೊಂಡಿಲ್ವಾ ಅಥವಾ ನೀವು ಕ್ರಾಸ್ ಚೆಕ್ ಮಾಡ್ಲಿಲ್ವಾ ಅಂತ? ನೋಡಿ, ಏನಾಗುತ್ತೆ, ಇದು ಎಲ್ಲರೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಆದರೆ ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಯಾರ ಮೇಲೆ? ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲಲ್ಲ, ಈ ದೇಶದ ಅತ್ಯಂತ ವೆರಿ ಪವರ್ಫುಲ್ ವ್ಯಕ್ತಿಗಳ ಮೇಲೆ ಮಾಡಿದ್ದು. ಅವ್ರು ಸುಮ್ಮನೆ ಬಿಡ್ತಾರ? ಕೇಳಿದ್ರಲ್ಲ, ಇದು ಗಿರೀಶ್ ಮಟ್ಟಣ್ಣವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ. ಇದಿಷ್ಟೇ ಅಲ್ಲದೆ ಮಟ್ಟಣ್ಣವರ್ ಧರ್ಮಸ್ಥಳ ಪೊಲೀಸರ ಮೇಲೆ ಒಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಹಳೆ ಕೇಸ್ಗಳ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದಿಷ್ಟು ಆರೋಪವನ್ನ ಮಾಡಿರೋದು ಧರ್ಮಸ್ಥಳ ಪೊಲೀಸರ ಮೇಲೆ ಮಟ್ಟಣ್ಣವರ ಆರೋಪ. ಪೊಲೀಸರು ಬಸ್ ನಿಲ್ದಾಣದಲ್ಲಿ ಶವ ಸಿಕ್ತು ಅಂತಾರೆ. ಹಳೆಯ UDRಗಳನ್ನ ಸಲ್ಲಿಕೆ ಮಾಡಿರೋದು. ಮತ್ತೊಂದು ಕೇಸ್ನಲ್ಲಿ ಆ ಬಗ್ಗೆ ಮಾಹಿತಿ ಕಚೇರಿಯಲ್ಲಿ ಶವ ಕೊಡ್ತು ಅಂತಾರೆ. ಇನ್ನೊಂದು ಕೇಸ್ನಲ್ಲಿ ಮುಖ್ಯದ್ವಾರದ ಬಳಿ ಶವ ಸಿಕ್ತು ಅಂತಾರೆ. ಈ ಬಗ್ಗೆ ತನಿಖೆ ಆಗಬೇಕು. ಕೊನೆಗೆ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ತು ಅಂತಾರೆ. ಶವಗಳ ವಿಚಾರದಲ್ಲಿ ಪೊಲೀಸರ ಹೇಳಿಕೆ ಮೇಲೆ ಅನುಮಾನ ಇದೆ ಅಂತ ಧರ್ಮಸ್ಥಳ ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ನಿನ್ನೆ ಎಸ್ಐಟಿಗೆ ಒಂದು 500 ಪುಟಗಳ ದಾಖಲೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಕೇಸುಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ದಾಖಲೆಗಳನ್ನ ಇವರು ನಕಲಿಯಾಗಿ ಸೃಷ್ಟಿಯನ್ನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಯಾವ ಒಂದು ಕೇಸ್ಗಳ ಬಗ್ಗೆ ಅನುಮಾನ ಇದೆ, ಎಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಮಾತನಾಡೋದಕ್ಕೆ ಗಿರೀಶ್ ಮಟ್ಟಣ್ಣನವ್ರು ನನ್ನ ಜೊತೆ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿನ್ನೆ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಒಂದಷ್ಟು ಕೇಸುಗಳ ಬಗ್ಗೆ ಅನುಮಾನ ಇದೆ, ಒಂದಷ್ಟು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ ಅಂತಂದ್ರಿ. 1-2-3 ಕೇಸ್ನ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಈಗ ಸರ್, ಇಲ್ಲಿ ಗಮನಿಸಬೇಕಾಗಿದ್ದು 302 ಕೇಸಲ್ಲಿ ಅಂದ್ರೆ ಮರ್ಡರ್ ಅಂಡ್ 201 ಅಂತ ಇಲ್ಲಿ ಬರೀತಾರೆ ಅವರು. ಅದರಲ್ಲಿ 10-12 ವರ್ಷದ ಹುಡುಗಿ, ಅದನ್ನ ಕೊಲೆ ಅಂತ ಬರೀತಾರೆ, ಕೊಲೆ ಮತ್ತು ಸಾಕ್ಷ್ಯ ನಾಶ ಅಂತ ಹೇಳಿ. ಆ ಪ್ರಕರಣದಲ್ಲಿ ಡಿಸ್ಪೋಸ್ ಮಾಡೋದಕ್ಕೆ ಹೆಣವನ್ನ ಅವತ್ತಿನ ದಿನಾನೇ, ಅದು ಆಕ್ಚುಲಿ ಮಾಡಕ್ ಬರೋದಿಲ್ಲ, ಅಂದ್ರೆ ಅನ್ಐಡೆಂಟಿಫೈಡ್, ಪತ್ತೆಯಾಗದ ಅಂದ್ರೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ, ಅದನ್ನ ಅವತ್ತನೇ ದಫನ್ ಮಾಡಕ್ ಬರೋದಿಲ್ಲ. ಇವರು ದಹನ ಅಂತ ಬರೀತಾರೆ. ಇಲ್ಲಿ ದಹನ ಮಾಡಬೇಕು. ದಹನ ಮಾಡೋದು ಇಟ್ ಈಸ್ ಅ ಗ್ರೀವಿಯಸ್ ಅಫೆನ್ಸ್. ಅದು ಪೊಲೀಸರು ಮಾಡ್ತಕ್ಕಂಥದ್ದು ದಹನ ಅಂತ ಬರೀತಾರೆ, ಒಂದೇ ತಪ್ಪದು. ಆನಂತರ ಮರ್ಡರ್ ಕೇಸ್ನಲ್ಲಿ 302 ಕೇಸ್ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಇಲ್ಲಿ ಠಾಣಾಧಿಕಾರಿ ಚಂದ್ರಶೇಖರಯ್ಯ, ಅಂದ್ರೆ
ಆ ಟೈಮಲ್ಲಿ ಬಹುಶಃ ಅವರು ಹೆಡ್ ಕಾನ್ಸ್ಟೇಬಲ್ ಅಥವಾ ಎಸ್ ಐ ಇರ್ಬೋದು, ಅವ್ರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ. ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ ಅಂತ ಹೇಳಿದ್ರೆ ದಫನ್ ಮಾಡಕ್ಕೆ ಯಾಕೆ ಬರೆದ್ರು ಅದನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಬರೀತಾರೆ ಬೆಳ್ತಂಗಡಿ ಈ ನಗರ ಪಂಚಾಯಿತಿಯಿಂದ ದಫನ ಅಥವಾ ದಹನ ಮಾಡಲಾಯಿತು ಅಂತ ಬರೀತಾರೆ. ಇಲ್ಲಿ ಠಾಣಾಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯಿತಿಗೆ ನಿರ್ದೇಶನ ಕೊಡುವಂತ ಅಧಿಕಾರನೇ ಇಲ್ಲ, ಜ್ಯೂರಿಸ್ಡಿಕ್ಷನ್ನೇ ಬರುವುದಿಲ್ಲ. ಆಯ್ತಾ? ಆ ನಂತರ ಬೆಳ್ತಂಗಡಿ ನಗರ ಪಂಚಾಯತಿದವರು ದಹನ ಮಾಡಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು ನೋಡಿ ಇಲ್ಲಿ ಯಾಕೆ ಕೊಡ್ತಾರೆ? ಇವ್ರು ಹೇಳೋದು ಅದನ್ನ ಡಿಸ್ಪೋಸ್ ಮಾಡಿದ್ದು ಬೆಳ್ತಂಗಡಿ ನಗರ ಪಂಚಾಯತಿದವರು, ರೆಸಿಪ್ಟ್ ದುಡ್ಡು ಕೊಟ್ಟಿದ್ದು ಇವನಿಗೆ ಕೊಡ್ತಾರೆ, ಯಾರು ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು. ಎರಡೂ ಬೇರೆ ಬೇರೆ ಗ್ರಾಮ ಪಂಚಾಯತಿ. ಒಂದು ಗ್ರಾಮ ಪಂಚಾಯತಿ ಇಂತ್ರ ದುಡ್ಡು ಕೊಟ್ರೆ ರೆಸಿಪ್ಟ್ ಇನ್ನೊಂದು ಪಂಚಾಯತಿದವರು ಯಾಕೆ ಕೊಡ್ತಾರೆ? ಸೊ ಇದನ್ನೆಲ್ಲವೂ ಕೂಡ ಗಮನಿಸಿದ್ರೆ ಇಲ್ಲಿ ಖಂಡಿತ ಅಕ್ರಮ ಅವ್ಯವಹಾರ ನಡೆದಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ.